ಇತ್ತೀಚೆಗೆ ಹಲವಾರು ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಮಧುಮೇಹ ಅಂದರೆ ಡಯಾಬಿಟಿಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಿವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ ಮತ್ತು ಪರಿಸರ. ಜೀವನ ಶೈಲಿ ಅಂದಾಗ ಮೊದಲನೇದಾಗಿ ಆಲಸ್ಯಮಯ ಜೀವನ. ಈಗಿರುವ ನಮ್ಮ ಜೀವನ ಶೈಲಿಯಲ್ಲಿ ಶಾರೀರಿಕ ಚಟುವಟಿಕೆಗಳಿಗೆ ಸಮಯನೇ ಇಲ್ಲ. ದಿನವಿಡೀ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಆದರೆ ವ್ಯಾಯಾಮ ಮಾಡೋಕ್ಕೆ ಟೈಮೇ ಇರೋಲ್ಲ. ವ್ಯಾಯಾಮದ ಕೊರತೆ ದೇಹದ ಮೆಟಬಾಲಿಸಮ್ ಮೇಲೆ ಪರಿಣಾಮ ಬೀರುತ್ತೆ. ಎರಡನೇ ವಿಷಯಕ್ಕೆ ಬಂದಾಗ ಮಾನಸಿಕ ಒತ್ತಡ ಮತ್ತು ನಿದ್ರೆಯ ಕೊರತೆ. ಹೌದು, ಕೆಲಸದ ಒತ್ತಡ, ಹಣದ ತೊಂದರೆ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಸಂಘರ್ಷಗಳು, ಇದೆಲ್ಲ ಒಂದು ಹಂತ ದಾಟಿದಾಗ ಮಾನಸಿಕ ಒತ್ತಡಕ್ಕೆ ಕಾರಣ ಆಗುತ್ತೆ. ಇದರ ಜೊತೆಗೆ ನಿದ್ರೆಯ ಕೊರತೆ ಖಂಡಿತ ಆರೋಗ್ಯ ಹದಗೆಡುತ್ತೆ. ಆಗ ಮಧುಮೇಹ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಬೊಜ್ಜು. ಮಧುಮೇಹ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಾಗೋಕ್ಕೆ ಇದು ಒಂದು ಮುಖ್ಯ ಕಾರಣ. ನಾಲ್ಕನೇದಾಗಿ ಮದ್ಯಪಾನ, ಧೂಮಪಾನ, ತಂಬಾಕು ಬಳಕೆ ಕೂಡ ಹೃದಯದ ಆರೋಗ್ಯಕ್ಕೆ ಮಾರಕ. ಐದನೇದಾಗಿ ಹೇಳೋದಾದರೆ ಕುಟುಂಬದಲ್ಲಿ ಯಾರಿಗಾದರೂ ಮಧುಮೇಹ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ ಅಂಥವರಿಗೆ ಅಪಾಯ ಹೆಚ್ಚು. ಆದ್ದರಿಂದ ತಮ್ಮ ಜೀವನ ಶೈಲಿಗೆ ವಿಶೇಷ ಗಮನ ನೀಡೋದು ಅಗತ್ಯ. ಆಹಾರ ಪದ್ಧತಿ. ಈಗಂತೂ ಬರೀ ಅನಾರೋಗ್ಯಕರ ಆಹಾರನೇ ಎಲ್ರಿಗೂ ತುಂಬ ಇಷ್ಟ. ಫಾಸ್ಟ್ ಫುಡ್, ಪ್ರೋಸೆಸ್ಡ್ ಫುಡ್, ಕೋಲ್ಡ್ ಡ್ರಿಂಕ್ಸ್, ಆಹಾ ಎಂಥ ರುಚಿಯಲ್ಲ. ಗೆಳೆಯರೇ, ನಿಮಗೆ ಗೊತ್ತಾ, ನೀವು ತಿನ್ನೋ ಆಹಾರ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಶುಗರ್ ಮಟ್ಟನ ಸುಧಾರಿಸ್ಬೋದು ಅಥವಾ ಹಾಳು ಮಾಡಬಹುದು. ತಪ್ಪು ಆಹಾರ ತಗೊಂಡಾಗ ಬ್ಲಡ್ ಶುಗರ್ ಹೆಚ್ಚಾಗೋದು, ಆರ್ಟ್ರೀಸ್ ಬ್ಲಾಕ್ ಆಗೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗೋದು ಮತ್ತು ಡಯಾಬಿಟಿಸ್ ಅಪಾಯನೂ ಹೆಚ್ಚುತ್ತೆ. ಆದರೆ ಸರಿಯಾದ ಆಹಾರ ಈ ಎಲ್ಲ ಹಾನಿಯಾಗೋದನ್ನು ತಡೆದು ಆರೋಗ್ಯನ ಕಾಪಾಡುತ್ತೆ. ಈ ವಿಡಿಯೋದಲ್ಲಿ ನಮಗೆ ಡಾಕ್ಟರ್ ಭಾವನಾ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸೇರಿಸಿ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಶುಗರ್ ನಿಯಂತ್ರಣ ಮಾಡೋಕ್ಕೆ ಉತ್ತಮ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಗೆಳೆಯರೆ, ತಪ್ಪದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋಕೆ ಮರಿಬೇಡಿ. ಕೇವಲ 5 ಆಹಾರ ಫುಡ್ ಉಪಯೋಗ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಅದೇ ರೀತಿ ಡಯಾಬಿಟೀಸ್ ಅನ್ನು ಕಡಿಮೆ ಮಾಡಬಹುದು ಅಂತ. ಈ ಫುಡ್ ನಿಮ್ಮ ಆಹಾರದಲ್ಲಿ ನೀವು ತುಂಬಾನೇ ಕಡಿಮೆಯಾಗಿ ಉಪಯೋಗಿಸ್ತಿರ್ಬೋದು. ಯಾವುದೆಲ್ಲ ಫುಡ್ ಉಪಯೋಗ ಮಾಡಬೇಕು ಅಂದ್ರೆ, ಮೊದಲಿಗೆ ಹರಿವೆ ಸೊಪ್ಪು. ಈ ಹರಿವೆ ಸೊಪ್ಪಿನಲ್ಲಿ ವಿಟಮಿನ್ಸ್ ಅದೇ ರೀತಿ ಮಿನರಲ್ಸ್ ಜಾಸ್ತಿ ಇದೆ. ವಿಟಮಿನ್ ಇ ಮಿನರಲ್ಸ್ ಜಾಸ್ತಿ ಇದೆ. ಹಾಗೆ ಟೋಕೋಟ್ರಿನಾಲ್, ಇಟ್ಸ್ ಅ ಟೈಪ್ ಆಫ್ ವಿಟಮಿನ್ ಇ. ಸೊ ಈ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ LDL ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಶುಗರ್ ಲೆವೆಲು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಎರಡನೇದು ಯಾವುದಂದ್ರೆ ಚಿಯಾ ಸೀಡ್ಸ್. ಈ ಚಿಯಾ ಸೀಡ್ಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ, ಅದೇ ರೀತಿ ಒಮೆಗಾ 3 ಜಾಸ್ತಿ ಕಂಡಿದೆ. ಅದಕ್ಕಾಗಿ ಚಿಯಾ ಸೀಡ್ಸ್ ಅನ್ನು ಜ್ಯೂಸ್ ಅಲ್ಲಿ ಉಪಯೋಗಿಸಬಹುದು. ಅದೇ ರೀತಿ ನಿಮ್ಮ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಉಪಯೋಗ ಮಾಡಬಹುದು. ಹಾಗೆಯೇ ಇದು ಸಡನ್ ಆಗಿ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ, ಸಡನ್ ಜಾಸ್ತಿ ಆಗುತ್ತೆ, ಇಂಥವರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೂರನೆಯದು ಸ್ಟ್ರಾಬೆರಿ. ಈ ಸ್ಟ್ರಾಬೆರಿಯನ್ನು ಈ ಆಹಾರದಲ್ಲಿ ತುಂಬಾ ಕಡಿಮೆ ಉಪಯೋಗಿಸ್ತೇವೆ, ಆದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಅದೇ ರೀತಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನೂ ಜಾಸ್ತಿ ಇದೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಡಯಾಬಿಟೀಸ್ ಕಂಟ್ರೋಲಿಗೂ ಹೆಲ್ಪ್ ಆಗುತ್ತೆ. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ನಿಮಗೆ ಆಂಟಿ ಇನ್ಫ್ಲಮೇಟರಿ ಫುಡ್ ಇದು. ಅದೇ ರೀತಿ ಹಾರ್ಟ್ ಹೆಲ್ತಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಸ್ಟ್ರಾಬೆರಿ ಉಪಯೋಗ ಮಾಡೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಬರುತ್ತೆ ವೀಕ್ಷಕರೇ. ಹಾಗೆಯೇ ಒಂದು ತಪ್ಪು ಕಲ್ಪನೆ ಇದೆ, ಈ ಸ್ಟ್ರಾಬೆರಿ ಉಪಯೋಗ ಮಾಡೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಶುಗರ್ ಸ್ಪೈಕ್ ಆಗುತ್ತೆ ಅಂತ. ಆದರೆ ಈ ಫ್ರೂಟ್ ಅಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಶುಗರ್ ಕಂಟೆಂಟ್ ತುಂಬಾನೇ ಕಡಿಮೆ ಇದೆ. ಅದಕ್ಕಾಗಿ 3 ರಿಂದ 4 ಸ್ಟ್ರಾಬೆರಿಯನ್ನು ನೀವು ಉಪಯೋಗ ಮಾಡಬಹುದು. ಅದರಿಂದಾಗಿ ಡಯಾಬಿಟೀಸ್ ಕಡಿಮೆ ಆಗುತ್ತೆ, ಅದೇ ರೀತಿ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಾಲ್ಕನೆಯದು ಯಾವುದಂದ್ರೆ ಬಿಳಿ ಕಡಲೆಕಾಯಿ, ಕಾಬೂಲ್ ಕಡಲೆ. ಇದನ್ನು ಉಪಯೋಗ ಮಾಡಬಹುದು, ಯಾಕಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ, ಪ್ರೋಟೀನ್ ಜಾಸ್ತಿ ಇದೆ, ಅದೇ ರೀತಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನೂ ಹೊಂದಿದೆ. ಇದನ್ನು ತುಂಬಾನೇ ಕಡಿಮೆ ನಾವು ಉಪಯೋಗ ಮಾಡ್ತೇವೆ. ಅದಕ್ಕಾಗಿ ಇದನ್ನು
ಡೈಲಿ ಉಪಯೋಗ ಮಾಡ್ಕೊಂಡು ಬರ್ಬೋದು. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಹಾಗೆಯೇ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಬೋದು, ಡಯಾಬಿಟೀಸು ಕಡಿಮೆ ಮಾಡ್ತಾ ಬರ್ಬೋದು. 5th ಒನ್ ಯಾವುದಂದ್ರೆ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿಯ ಬೀಜಗಳು. ಇದರಲ್ಲೂ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಜಾಸ್ತಿ ಇದೆ, ಹಾಗೆಯೇ ಒಮೆಗಾ 3 ಕಂಟೆಂಟ್ ಜಾಸ್ತಿ ಇದೆ. ಇದನ್ನು ಡೈಲಿ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆನೂ ಉಪಯೋಗಿಸ್ಬೋದು, ಅಥವಾ ಸಂಜೆನೂ 1 ಅಥವಾ 2 ಟೀ ಸ್ಪೂನನ್ನು ಉಪಯೋಗಿಸ್ತಾ ಬರ್ಬೋದು. ಇದರಿಂದನೂ ನಿಮಗೆ ಕೊಲೆಸ್ಟ್ರಾಲ್ ಅದೇ ರೀತಿ ಡಯಾಬಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಸೊ ಫೈಬರ್ ಹೆಚ್ಚಿರುವ ಆಹಾರಗಳು ಅಂದರೆ ಬೀನ್ಸ್, ಹೆಸರುಕಾಳು, ಬಾಳೆಹಣ್ಣು, ಬೆರಿಸ್, ಬ್ರೋಕಲಿ, ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು, ಪಾಲಕ್, ಬೀಟ್ರೂಟ್, ಗ್ರೀನ್ ಪೀಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಬಾದಾಮಿ, ವಾಲ್ನಟ್ಸ್, ಸನ್ಫ್ಲವರ್ ಸೀಡ್ಸ್, ಪಿಸ್ತಾ, ಇನ್ನೂ ಹಲವಾರು ತರಕಾರಿಗಳಲ್ಲಿವೆ. ಮತ್ತು ಆರೋಗ್ಯಕರ ಕೊಬ್ಬು ಅಂದರೆ HDL, ಒಳ್ಳೆಯ ಕೊಲೆಸ್ಟ್ರಾಲ್ ಇರುವ ಆಹಾರಗಳು, ಅವಕಾಡೋ, ಬಾದಾಮಿ, ಆಲಿವ್ ಎಣ್ಣೆ, ಹೀಗೆ ಇದರಲ್ಲೆಲ್ಲ ಸಿಗುತ್ತೆ. ಮತ್ತು ಒಮೆಗಾ 3 ಹೆಚ್ಚಿರುವ ಆಹಾರಗಳು, ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಆಹಾರಗಳನ್ನು ಸೇವಿಸೋದು ತುಂಬ ಒಳ್ಳೆಯದು. ನೆನಪಿಡಿ, ಕ್ಯಾಲೋರಿ ಕಡಿಮೆ ಇದ್ದು ಹೆಚ್ಚಿನ ಪೋಷಕಾಂಶಗಳಿರುವ ಆಹಾರ ಸೇವಿಸಬೇಕು. ಇದರಿಂದ ನಾವು ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡಬಹುದು ಮತ್ತು ಹೃದಯದ ಆರೋಗ್ಯನೂ ಕಾಪಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಕೊಲೆಸ್ಟ್ರಾಲ್ ಅದೇ ರೀತಿ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಎಕ್ಸಸೈಸ್ ಅದೇ ರೀತಿ ಡಯಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು.